ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ರಾಶಿ ಭವಿಷ್ಯ ಕಾರ್ಯಕ್ರಮ 2026-27 ವೃಷಭ ರಾಶಿಯ ಈ ವರ್ಷದ ಪರಾಭವ ನಾಮ ಸಂವತ್ಸರದ ವರ್ಷಫಲ. ಇದು ನಮ್ಮ ಉತ್ತರ ಕರ್ನಾಟಕ ರಾಜ್ಯದ ಸುಪ್ರಸಿದ್ಧ ಪ್ರಚಲಿತ ವಾರ್ಷಿಕ ಪಂಚಾಂಗವಾದಂತಹ ಧಾರವಾಡ ಪಂಚಾಂಗದ ಆಧಾರವಾಗಿದೆ. ಈಗ ವೃಷಭ ರಾಶಿಯವರಿಗೆ ಈ ವರ್ಷ ಏನೆಲ್ಲ ಇದೆ, ಶುಭವೋ ಅಶುಭವೋ ಅಂತ ನೋಡಿದಾಗ ಹೀಗೆ ಕಂಡು ಬರ್ತದೆ. ಏನ್ ಹೇಳ್ತದೆ ವೃಷಭ ರಾಶಿ? ಈ ರಾಶಿಯವರು ಭೂಮಿ ತತ್ವದ ರಾಶಿಯವರು. ಇದರ ಅಧಿಪತಿ ಶುಕ್ರ. ಇದು 2ನೇ ರಾಶಿ. ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ, ಹೌದಾ? ಹಾಗಾಗಿ ಅವ್ರಿಗೆ 2ನೇ ಗುರು, 4ನೇ ಕೇತು, 10ನೇ ರಾಹು. ಮೀನ ರಾಶಿಯಲ್ಲಿ ಶನಿ ಇರೋದ್ರಿಂದ 11ನೇ ಶನಿ. ಈ ರೀತಿಯಾದಂತಹ ಗ್ರಹಗತಿಗಳನ್ನ ನಾವು ಕಾಣಬಹುದು. ಇನ್ನು ಮೇಷರಾಶಿಯಲ್ಲಿ ಸೂರ್ಯ ಮತ್ತೆ ಶುಕ್ರರಿರೋದ್ರಿಂದ ವ್ಯಯಭಾವದಲ್ಲಿ ರವಿ ಶುಕ್ರರು. ಈ ಗೋಚಾರವನ್ನು ನೋಡಿದಾಗ ಏನ್ ಕಂಡು ಬರ್ತದೆ ಅಂದ್ರೆ, ಈ ಒಂದು ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳ ಕಾಲ ಇವರಿಗೆ ಕೆಲಸದ ಒತ್ತಡ ಹೆಚ್ಚಾಗಿರುತ್ತದೆ. ಕೆಲಸ ಕಾರ್ಯಗಳು ನಡೀತಾ ಇರ್ತದ, ಆದ್ರೆ ಕೆಲಸದ ಒತ್ತಡ ಜಾಸ್ತಿ ಇರ್ತದ. ಸ್ಟ್ರೆಸ್ ಇವ್ರು ಕೊಟ್ಟಿರುವ ಸಮಯದಲ್ಲಿ, ಅದು ಬಿಸ್ನೆಸ್ಸೇ ಆಗಿರ್ಲಿ, ಅದು ಜಾಬೇ ಆಗಿರ್ಲಿ, ಅಥವಾ ಹೌಸ್ ಹೋಲ್ಡ್ ವರ್ಕೇ ಆಗಿರ್ಲಿ, ಮನೆಯ ಗೃಹಿಣಿ ಆಗಿರ್ಲಿ, ಕೆಲಸಗಳು ಹೆಚ್ಚಾಗ್ತಾವ. ದಿನಚರಿಯ ಕೆಲಸಕ್ಕಿಂತ ಹೆಚ್ಚಾಗ್ತದ. ಸಮಯ ಸಿಗೋದಿಲ್ಲ. ಆರೋಗ್ಯದ ಕಡೆ ಗಮನ ಕೊಡ್ಲಿಕ್ಕಾಗ್ಲಿ, ನಿಮ್ಮ ಹವ್ಯಾಸದ ಕಡೆ ಗಮನ ಕೊಡ್ಲಿಕ್ಕಾಗ್ಲಿ, ಬೇರೆ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗಳಿಗಾಗ್ಲಿ, ಯಾವುದಕ್ಕೂ ನಿಮ್ಮ ಕುಟುಂಬದ ಫಂಕ್ಷನ್ ಪ್ರೋಗ್ರಾಮ್ಸ್ ಅಟೆಂಡ್ ಆಗ್ಲಿಕ್ಕಾಗ್ಲಿ ಸಮಯನೇ ಇಲ್ಲದಂತೆ ಕೆಲಸಗಳು ಹೆಚ್ಚಾಗುತ್ತದೆ. ಬಲಗಣ್ಣು, ಎಡಗಣ್ಣು, ಕಣ್ಣಿನ ತೊಂದರೆ ಹೆಚ್ಚಾಗುವ ಸಾಧ್ಯತೆ ಇದೆ. ತಲೆನೋವು ಹೆಚ್ಚಾಗುವ ಸಾಧ್ಯತೆ ಇದೆ. ಇದು ಆರಂಭದಲ್ಲಿ ವೃಷಭ ರಾಶಿಯವರಿಗೆ ಕಂಡು ಬರುವಂತಹ ಒಂದು ಪ್ರಾಥಮಿಕ ಸಣ್ಣ ಸಮಸ್ಯೆ. ನಾನು ಆಗಲೇ ಹೇಳಿದೆ, ಚತುರ್ಥದಲ್ಲಿ ಕೇತು. ಚತುರ್ಥ ಅಂದ್ರೆ ಮಾತೃಸ್ಥಾನ, ಭೂಮಿಯ ಸ್ಥಾನ, ವಾಹನ ಸ್ಥಾನ, ಸುಖ ಸ್ಥಾನ, ವಿದ್ಯಾಭ್ಯಾಸಕ್ಕೆ ಪ್ರೇರಣೆಯನ್ನ ಕೊಡುವಂತಹ ಸ್ಥಾನ. ಇನ್ನು ಅನೇಕ ಸ್ಥಾನಗಳು ಆಗ್ತದೆ. ಸಲಹೆ, ಹೂಡಿಕೆ ಅವೆಲ್ಲದೂ ಇದರದೇ ಬರ್ತದೆ. ಕೇತು ಇರುವುದರಿಂದ ಏಕಾಂತವಾಗಿ ಗೊತ್ತಿಲ್ಲದೆ ಇರುವ ಸ್ಥಳದಲ್ಲಿ ವೇಗವಾಗಿ ವಾಹನ ಚಲಾಯಿಸುವುದು ಒಳ್ಳೆಯದಲ್ಲ. ಎಲ್ಲಕ್ಕಿಂತ ಬಹುಮುಖ್ಯವಾಗಿ ಚತುರ್ಥದಲ್ಲಿ ಕೇತು ಇದ್ದ ಅಂದ್ರೆ ಭೂಮಿಯ ಮೇಲೆ, ಬರೀ ನಂಬಿಕೆಯ ಮೇಲೆ ಹೂಡಿಕೆ ಮಾಡೋದು ಒಳ್ಳೇದಲ್ಲ. ನಂಬಿಕೆಯ ಮೇಲೆ ಹಣ ಕೊಡುವುದು ಒಳ್ಳೇದಲ್ಲ. ಇವೆಲ್ಲವೂ ಸಾಮಾನ್ಯವಾದಂತಹ ಸೂತ್ರ. ತಾಯಿಗೆ ಚತುರ್ಥದಲ್ಲೇ ಕೇತು ಇರೋದ್ರಿಂದ ಸಣ್ಣ ಪುಟ್ಟ ಪೆಟ್ಟು, ಗಾಯ, ಅಪಘಾತ ತಾಯಿಗೆ ಆಗುವ ಸಾಧ್ಯತೆ ಇರ್ತದೆ. ಎಚ್ಚರಿಕೆಯಿಂದಿರಬೇಕು. ನಿಮ್ಮ ಹೊಲ, ನಿಮ್ಮ ಭೂಮಿ ಕಳ್ಳರು ಬಂದು ಕದಿಯುವ ಸಾಧ್ಯತೆ ಇರ್ತದೆ. ನಿಮ್ಮ ಮನೆಯಲ್ಲಿರುವ ಪದಾರ್ಥಗಳನ್ನ ಕದಿಯುವ ಸಾಧ್ಯತೆ ಇರ್ತದೆ. ಅಥವಾ ನೀವೇ ನಿಮ್ಮ ವಸ್ತುಗಳನ್ನ ಕಳೆದುಕೊಳ್ಳುವ ಸಾಧ್ಯತೆಗಳಿರ್ತದ. ವೃಷಭ ರಾಶಿಯ ಇದು ಸಾಮಾನ್ಯ ಗೋಚಾರದ ಆರಂಭ ಅಂತ ನಾವು ತಿಳಿಯಬಹುದು. ಪ್ರಸ್ತುತ ಲಾಭಭಾವ ಸ್ಥಿತೇ ಶನಿ, 11ನೇ ಶನಿ ಇದ್ರೂ ಕೂಡ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಕೊಡ್ತಾನವ. ಹಳೇ ಕೆಲಸಗಳು, ಯಾವುದೋ ಪೆಂಡಿಂಗ್ ಕೆಲಸ, ಬಹಳ ದಿನದ ಕೆಲಸ, ಬಹಳ ದಿನ ಆತ ಪ್ರಯತ್ನ ಮಾಡ್ಲಿಕ್ಕತ್ತು, ಕೆಲಸ ಆಗಿಲ್ಲ, ಅವನ್ನ ಈ ಸಲ ಮಾಡಿ ಕೊಡ್ತಾನ. ಆದ್ರೆ ಬಹಳ ಸ್ಲೋ ಆಗಿ. ಒಟ್ಟು ಈ ವರ್ಷ ಮುಗಿಯೋದ್ರೊಳಗಡೆ ಹಳೆಯ ಕೆಲಸ ಕಾರ್ಯಗಳು, ಬಹಳ ಪೆಂಡಿಂಗ್ ಇರುವಂತ ಕೆಲಸಗಳು ಸಕ್ಸಸ್ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಬಹಳ ಸ್ಲೋ, ಬಹಳ ತಾಳ್ಮೆ, ಬಹಳ ಪೇಷನ್ಸ್ ಅನ್ನ ಪರೀಕ್ಷೆ ಮಾಡ್ತಾನೆ ಶನಿ. ಮುಖ್ಯವಾಗಿ ವೃಷಭ ರಾಶಿಯನ್ನ ಮೀನ ರಾಶಿಯಿಂದ ಶನಿ ನೋಡ್ತಾನೆ. ಗೋಚಾರದಲ್ಲಿ ಶನಿಯ ದೃಷ್ಟಿ ವೃಷಭ ರಾಶಿಯ ಮೇಲೆ ಬೀಳ್ತದೆ. ಪ್ರೋಗ್ರೆಸ್ ಇರೋದಿಲ್ಲ. ನಿಮ್ದು ಇನ್ನೊಂದು ಕೆಲಸ ಆಗಬೇಕು, ಒಂದ್ ಜಾಗ ತಗೋಬೇಕು, ಒಂದ್ ಮನೆ ಕಟ್ಟಬೇಕು, ಒಂದ್ ಲೋನ್ಗೆ ಅಪ್ಲೈ ಮಾಡಿದಿರಿ, ಒಂದ್ ಪಾರ್ಟ್ನರ್ಶಿಪ್ ಡೀಡ್ ಮಾಡಬೇಕು, ಒಂದ್ ಹೊಸ ಅಂಗಡಿ ಮಾಡಬೇಕು, ಒಂದ್ ಏನೇ ಹೊಸದೊಂದು ಪ್ರಾಜೆಕ್ಟ್ ಮಾಡಬೇಕು, ಪ್ಲಾನಿಂಗ್ ಮಾಡಬೇಕು, ಒಂದಿಷ್ಟು ಜನ ಸಂಘಟನೆ ಮಾಡಬೇಕು, ಏನೇ ಮಾಡಬೇಕು ಅಂತಂದ್ರು ತುಂಬಾ ಪೇಷನ್ಸ್ ಬೇಕು, ತುಂಬಾ ಸಮಾಧಾನ ಬೇಕು, ತುಂಬಾ ತಾಳ್ಮೆ ಬೇಕು. ಶನಿ 4 ಜನರನ್ನು ಕೂಡಿಸ್ಬೇಕು ಅಂದ್ರೆ ಇಬ್ರು ಬರ್ತಾರೆ, ಇಬ್ರು ಬರಂಗಿಲ್ಲ. ಇನ್ನಿಬ್ರು ಬಂದಾಗ ಇನ್ನಿಬ್ರು ಬರಂಗಿಲ್ಲ. ಏನೋ ಒಂದು ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಹೋದಾಗ ಒಂದ್ ಕೆಲಸ ಆಗ್ತದೆ, ಇನ್ನೊಂದು ಆಗಂಗಿಲ್ಲ. ಇನ್ನೊಂದು ಆಗ್ತದೆ, ಇನ್ನೊಂದು ಯಾವ್ದೋ ಪೆಂಡಿಂಗ್ ಉಳಿತದ, ಮತ್ತೊಂದು ಯಾವ್ದೋ ಹೊಸ ಸಮಸ್ಯೆ ಬರ್ತದ. ಹಿಂಗೆ ವೃಷಭ ರಾಶಿಯವರಿಗೆ ಶನಿಯ ದೃಷ್ಟಿ ಇರೋದ್ರಿಂದ ಎಲ್ಲಾ ಕೆಲಸಗಳು ಆಗ್ತಾವ ನಿಮ್ಗೆ ಸಲ.
ಎರಡನೇ ಗುರು ಇರೋದ್ರಿಂದ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ವಿಲ್ ಗೋ ಔಟ್, ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ವಿಲ್ ಗೆಟ್ ಕ್ಯೂರ್, ಸಮಸ್ಯೆಗಳು ಕುಟುಂಬ ಸಮಸ್ಯೆಗಳ ನಿವಾರಣೆ ಆಗ್ತಾವ, ಬಟ್ ಸ್ಲೋ ಆಗಿ ಆಗ್ತಾವ. ಬಟ್ ಈ ವರ್ಷ ಮುಗಿಯೋದ್ರೊಳಗ ನಿಮಗೆ ಸಮಾಧಾನ ಕೊಡುವಂತಹ ವರ್ಷ ಪರಾಭವ ನಾಮ ಸಂವತ್ಸರ ಆಗಬಹುದು. ಏಕಾದಶ ಭಾವದಲ್ಲಿರುವ ಶನಿ, ದ್ವಿತೀಯದಲ್ಲಿರುವ ಗುರು ಆ ಅನುಕೂಲತೆಯನ್ನ ಮಾಡಿ ಕೊಡುವ ಸಾಧ್ಯತೆ ಇದೆ. ವೃಷಭ ರಾಶಿಯವರಿಗೆ ಸ್ವಲ್ಪ ಶನಿ ಮಂಗಳ ಯುತಿ ಬರಲಿದೆ. ಮೀನರಾಶಿಯಲ್ಲಿ ಮಂಗಳನು ಒಂದು ಪ್ರವೇಶಿಸಲಿದ್ದಾನೆ. ಶನಿ ಮಂಗಳ ಯುತಿ ಒಳ್ಳೆಯದಲ್ಲ, ದುರುಕಿಸ್ತಾನ, ಅತಿಯಾದ ಶಾಣೆತನ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನ. ನಾ ಬಹಳ ಸ್ಮಾರ್ಟ್ ಇದ್ದೀನಿ, ನಾ ಬಹಳ ಶಾಣೆ ಇದ್ದೀನಿ, ನಂಗೆಲ್ಲ ಗೊತ್ತದ, ನಾನೆಲ್ಲ ತಿಳ್ಕೊಂಡಿನಿ ಅಂತೆಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡೋದು, ನಂಗೆ ಇವನ್ ಬಗ್ಗೆ ಎಲ್ಲ ಗೊತ್ತದ ಅಂತ ಯಾರಿಗಾರು ದುಡ್ಡು ಕೊಡೋದು, ನಂಗೆ ಇದ್ರ ಬಗ್ಗೆ ಎಲ್ಲ ಪರ್ಫೆಕ್ಟ್ ನಾಲೆಜ್ ಅಂತ ಹೇಳಿ ಶೇರ್ ಮಾರ್ಕೆಟ್ ದುಡ್ಡು ಹಾಕೋದು. ಸ್ವಲ್ಪ ಹೂಡಿಕೆಯಿಂದ, ದುಡುಕುವಿಕೆಯಿಂದ ಹಣ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಎಲ್ಲಾ ವೃಷಭ ರಾಶಿಯವರೆಗೆ ಅಂತ ದಯವಿಟ್ಟು ಪರಿಗಣನೆ ಮಾಡಬೇಡ್ರಿ, ಆದರೆ ವಿಚಾರ ಮಾಡಿ ನಾನು ಹೇಳ್ತಾ ಇರೋದನ್ನ ಸ್ವೀಕಾರ ಮಾಡ್ರಿ. ಕನ್ಸಿಡರ್ ಇಫ್ ಇಟ್ ಈಸ್ ರಿಸೀವೇಬಲ್, ಸ್ವೀಕರಿಸಬಲ್ಲದಾದರೆ ಈ ವಿಷಯವನ್ನು ಸ್ವೀಕರಿಸಿ, ಅನ್ಯತಃ ಅಲ್ಲ. ಹಾಗಾಗಿ ಸಮಾಧಾನದಿಂದ ಇದನ್ನು ಸ್ವೀಕರಿಸಿ. ವೃಷಭ ರಾಶಿಯವರಿಗೆ ಇದು ಎಚ್ಚರಿಕೆ, ನಿಮಗೆ ಕೊಡುವಂತಹ ಒಂದು ಮಾರ್ಗದರ್ಶನ. ಬಹುಮುಖ್ಯವಾಗಿ ಹಿರಿಯರ ನೋಡ್ರಿ, ಸಾಮಾನ್ಯವಾಗಿ ಹಿರಿಯರು ಅಂದ್ರೆ ವಯಸ್ಸಾದವರು ಅಂದ್ರೆ ಅವ್ರಿಗೆ ಅನಾರೋಗ್ಯ ಆಗೇ ಆಗ್ತದೆ, ತೊಂದರೆಗಳೇ ಬಂದೇ ಬರ್ತಾವೆ. ವೃಷಭ ರಾಶಿಯವರ ಹಿರಿಯರು ಅಂತ ಏನಿರ್ತಾರೆ ತಂದೆ ತಾಯಿಗಳಿಗೆ, ಅವ್ರು ಸ್ವಲ್ಪ ಹೆಚ್ಚಿನ ಎಚ್ಚರದಿಂದ ಇರಬೇಕು. ತಂದೆ ತಾಯಿ ಆರೋಗ್ಯದ ಕಡೆ ಹೆಚ್ಚು ಖರ್ಚಾಗುವಂತ ಸಾಧ್ಯತೆ ಇರ್ತದೆ, ಅದು ನಮ್ಮ ಕರ್ತವ್ಯ ಮಾಡಬೇಕು. ಚತುರ್ಥದಲ್ಲಿ ಕೇತು ಇರೋದ್ರಿಂದ ಏನಾದ್ರೂ ಆಸ್ತಿ ವ್ಯಾಜ್ಯಗಳು, ಅಣ್ಣ ತಮ್ಮಂದರಲ್ಲಿ ಮನಸ್ತಾಪಗಳು, ಸ್ನೇಹಿತರಲ್ಲಿ, ಹೂಡಿಕೆಗಳಲ್ಲಿ, ಪಾರ್ಟ್ನರ್ಶಿಪ್ ಅಲ್ಲಿ ಇದ್ರೆ ದಯವಿಟ್ಟು ಕೇಸ್ಗಳು ಮಾಡೋದಾಗ್ಲಿ, ಕಾಂಪ್ಲಿಕೇಶನ್ ಮಾಡೋದಾಗ್ಲಿ, ಬೈಠಕ್ ಮಾಡೋದಾಗ್ಲಿ, ಜಗಳ ಮಾಡೋದಾಗ್ಲಿ, ಇತ್ಯರ್ಥ ಮಾಡೋದಾಗ್ಲಿ, ಒಂದ್ ಹೊಡೆತ ಎರಡು ತುಂಡು ಮಾಡೋದಾಗ್ಲಿ ಮಾಡಬೇಡ್ರಿ. ಚತುರ್ಥದಲ್ಲಿ ಕೇತು ಇರೋದ್ರಿಂದ ನಿಮ್ಮ ಮೇಲೆ ತೊಂದರೆ ಆಗ್ತದ, ನೀವೇ ಕಳ್ಕೊಳ್ಳೋದು ಬರ್ತದ, ನಿಮಗೆ ಮೋಸ ಆಗ್ತದ. ಈ ವ್ಯವಹಾರಗಳನ್ನ ಈಗ ಸದ್ಯಕ್ಕೆ ಮಾಡಬೇಡ್ರಿ. ಜೂನ್ ತಿಂಗಳದಾಗ ನಿಮ್ ಗುರುಬಲ ಬರ್ತದ, ಕರ್ಕರಾಶಿ ಕರ್ಕೋಚ್ಚ ಫಲವನ್ನೇನು ಬೃಹಸ್ಪತಿ ಪ್ರವೇಶ ಮಾಡ್ತಾನ, ಆ ಸಮಯ ನಿಮಗೆ ಸಿದ್ಧಿದ್ರಲ್ಲಿ ಸ್ವಲ್ಪ ಶುಭ ಸಮಯ ಅಂತ ನಾವು ಪರಿಗಣನೆ ಮಾಡಬಹುದು. ಆ ಸಮಯದಲ್ಲಿ ವಿಚಾರ ಮಾಡಿದ್ರಾಯ್ತು, ಅಲ್ಲಿವರೆಗೂ ಮಾಡಬೇಡ್ರಿ. ಜುಲೈ ತಿಂಗಳಲ್ಲಿ ಇದೇ ವೃಷಭ ರಾಶಿಗೆ ಮಂಗಳ ಬರೋ ಸಾಧ್ಯತೆ ಅದ. ಶುಕ್ರನ ಮನೆಯಲ್ಲಿ ಮಂಗಳ ಬಂದ್ರ ಗಂಡ ಹೆಂಡತಿಯರಲ್ಲಿ ಮನಸ್ತಾಪ, ಪಾರ್ಟ್ನರ್ಶಿಪ್ ಅಲ್ಲಿ ಮನಸ್ತಾಪ, ಸುಮ್ನೆ ದುಡುಕುವಿಕೆ, ಇರುವಂತ ವಿಷಯವನ್ನ ತಿಳಿಯದೆ, ಸಮಯ ಸಂದರ್ಭವನ್ನ ತಿಳಿಯದೆ, ಆಗು ಹೋಗುಗಳನ್ನ ತಿಳಿಯದೆ ಸಿಟ್ಟು ಮಾಡಿಕೊಳ್ಳುವಂತ ಸಾಧ್ಯತೆ ಇರ್ತದ. ಸ್ತ್ರೀ ದೋಷಗಳು ಬರುವಂತ ಸಾಧ್ಯತೆ. ಜೂನ್ ಜುಲೈ ತಿಂಗಳಲ್ಲಿ ಸ್ತ್ರೀಯಿಂದ ಅಪವಾದ, ಸರ್ಕಾರಿ ನೌಕರಿ ಮಾಡುವವರಿಗೆ ಪಲ್ಲಟನೆ, ಆಲ್ ಟ್ರಾನ್ಸ್ಫರ್ಸ್ ಆಗ್ತಾವ. ವೃಷಭ ರಾಶಿಯವರು ಏನಾದ್ರು ಸರ್ಕಾರಿ ನೌಕರಿ ಮಾಡ್ತಾ ಇದ್ರೆ ಟ್ರಾನ್ಸ್ಫರ್ಸ್ ಭಾಳ ಆಗ್ತಾವ. ಅದು ಹೆಂಗ, ದೊಡ್ಡ ದೊಡ್ಡ ಶಹರಗಳಿಂದ ಹಳ್ಳಿಗಳಿಗೆ, ಬೆಂಗಳೂರಿನಿಂದ ಸಣ್ಣ ಸಣ್ಣ ಹಳ್ಳಿಗಳಿಗೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ಹಿಂಗ ಬೆಳಗಾವಿ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡದಾಗಿರೋರಿಗೆ ಸಣ್ಣ ಸಣ್ಣ ಹಳ್ಳಿಗೆ ಹಿಂಗ ಪರಿವರ್ತನೆ ಆಗುವಂತ ಸಾಧ್ಯತೆ ಇರ್ತದೆ. ಹಿರಿಯರಿಗೆ ತೊಂದರೆ ಆಗುವಂತ ಸಾಧ್ಯತೆ ಇರ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಮಿಶ್ರ ಫಲ ಅದ. ಮೆಕ್ಯಾನಿಕಲ್ ಇಂಜಿನಿಯರು, ಆಟೋಮೊಬೈಲ್ ಇಂಜಿನಿಯರು, ಲಾ ಮಾಡೋರು, ಈ ಶನಿಗೆ ಸಂಬಂಧಪಟ್ಟಂತವ್ರು ಏನಿದ್ದಾರಲ್ಲ ಅವರೆಲ್ಲ ಸೇಫ್ ಇದ್ದಾರೆ. ಗುರುಕ್ ಸಂಬಂಧಪಟ್ಟಂತವ್ರು ಏನಿದ್ದಾರಲ್ಲ ಅಥವಾ ಬುಧಕ್ ಸಂಬಂಧಪಟ್ಟಂತವ್ರು ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾನ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್, ಸೇಲ್ಸ್ ಮಾಡೋರಿಗಂತ್ರಿ ಇದು ಬಹಳ ಕಷ್ಟಕರವಾದಂತಹ ಸಮಯ. ಜೂನ್ ನಂತರ ಓಕೆ, ಜೂನ್ ಜುಲೈ ನಂತರ ಕ್ರಮೇಣ ಸುಧಾರಣೆ ಆಗ್ತದೆ. ಆದ್ರೆ ಏಪ್ರಿಲ್, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ತನಕ ಇನ್ನು 5 ತಿಂಗಳದಲ್ಲ ನಿಮ್ದು ಯಾವ ಕೆಲಸ ಕಾರ್ಯಗಳು ಆಗೋದಿಲ್ಲ, ಟಾರ್ಗೆಟ್ ಅಚೀವ್ ಆಗೋದಿಲ್ಲ, ಸ್ವಲ್ಪ ಕಷ್ಟ ಆಗೋ ಸಾಧ್ಯತೆ ಇರ್ತದೆ, ತೊಂದರೆ ಇರ್ತದೆ. ವಿದ್ಯಾರ್ಥಿಗಳಿಗೆ ಹೆಚ್ಚು ಪರಿಶ್ರಮದ ಅವಶ್ಯಕತೆ ಅದ, ಹೆಚ್ಚು ಸಾಧನೆ ಮಾಡುವಂತ ಅವಶ್ಯಕತೆ ಅದ. ಇನ್ನು ರೈತ ಕೃಷಿಕರೇನಿರ್ತಾರ ಅವರಿಗೆ ಮೊದಲನೇ ಬೆಳೆ ಎಲ್ಲ ತೊಂದರೆ ಆಗುವಂತ ಸಾಧ್ಯತೆ ಅದ. ಎರಡನೇ ಬೆಳೆ ಒಳ್ಳೆ ಬರುವಂತ ಸಾಧ್ಯತೆ ಅದ. ಎಣ್ಣೆಯನ್ನು ಬೆಳೆಸುವಂತ ಪದಾರ್ಥ ಅಂದ್ರೆ ಈ ಸನ್ಫ್ಲವರ್ ಅಂತ ಏನ್ ಕರಿತೇವಿ, ಸೂರ್ಯಕಾಂತಿ, ಶೇಂಗಾ, ಇಂಥದನ್ನ, ಎಳ್ಳೆಣ್ಣೆ, ಇಂಥ ಪದಾರ್ಥಗಳನ್ನು ಬೆಳೆಯೋದ್ರಿಂದ ಹೆಚ್ಚು ಲಾಭವಿದೆ. ವೃಷಭ ರಾಶಿಯವರಿಗೆ ನಿಮ್ಮ ಭೂಮಿ, ನಿಮ್ಮ ಮಣ್ಣು, ನಿಮ್ಮ ಪರಿಸರಕ್ಕೆ ಏನ್ ಸಾಧ್ಯನೋ ಇದ್ದಿದ್ರಲ್ಲಿ ನೋಡಿ ಬೆಳೀರಿ, ಅನುಕೂಲವಾಗುವ ರೀತಿಯಲ್ಲಿ ಅಷ್ಟೇ. ರೈತರಿಗೆ ವಿಶೇಷವಾದ ಪ್ರಾರ್ಥನೆ ಏನೆಂದರೆ ಹೆಚ್ಚು ವಿನಮ್ರತೆಯಿಂದ, ಸಮಾಧಾನದಿಂದ ಇರಬೇಕು. ಅಂತಿಂತವರ ಮಾತನ್ನ ಕೇಳಿ ಹೆಚ್ಚು ಹೂಡಿಕೆಯನ್ನು ಮಾಡಬೇಡಿ. ಹೊಲವನ್ನ, ಮನೆಯನ್ನೇ ಮಾರಿಕೊಂಡು ಹೋಗುವಂತ ಅನಿವಾರ್ಯತೆ ಬಂದರೂ ಬರಬಹುದು. ಚತುರ್ಥದಲ್ಲಿ ಕೇತು ಇದ್ದಾನೆ, ಎಲ್ಲರಿಗೂ ಅಲ್ಲ. ಕೆಲವೊಬ್ರು ಒಳ್ಳೆ ದಶಾ ನಡೆದಿರ್ತದ, ಕೆಲವೊಬ್ರು ಜನ್ಮಾಂತರ ಪುಣ್ಯಾಂಶಗಳಿರ್ತಾವ, ಹಿರಿಯರ ಕೃಪಾ ಪ್ರಸಾದಗಳಿರ್ತಾವ, ಕುಲದೇವತಾ ಅನುಗ್ರಹ ಇರ್ತದ. ಎಲ್ಲರಿಗೂ ಅಂತಲ್ಲ, ಸಾಮಾನ್ಯವಾಗಿ ಗೋಚರದಲ್ಲಿ ಏನ್ ಹೇಳ್ತಾ ಇದೆ, ಎಷ್ಟೋ ಕಡೆ ಕಪ್ಪು ಮೋಡ ಕವಿದಿರ್ತದ, ಮಳೆ ಬರೋದಿಲ್ಲ, ತಂಪಾದ ಗಾಳಿ ಬೀಸ್ತಾ ಇರ್ತದ, ಇನ್ನೇನ್ ಮಳೆ ಬಂದೇ ಬಿಡುತ್ತಪ್ಪ ಅಂತಿರ್ತೇವಿ, ಆದ್ರೆ ಬರೋದಿಲ್ಲ. ಹಂಗೆ ಪ್ರಕೃತಿ ಅದು.
ಹಾಗೆ ಗೋಚಾರದಲ್ಲಿ ಈ ರೀತಿ ಸೂಚಿಸ್ತಾ ಇದೆ ಅಂತ ನಾವು ನಿಮಗೆ ಎಚ್ಚರಿಕೆಯನ್ನ ಕೊಡ್ತೇವೆ. ಅದಕ್ಕೆ ಅನುಸಾರವಾಗಿ ನೀವು ಅನುಕೂಲತೆಯನ್ನು ನೋಡಿಕೊಂಡು ನಡೆಯಿರಿ. ಹಾಗಾಗಿ ಚತುರ್ಥದಲ್ಲಿಯೇ ಕೇತು ಇರುವುದರಿಂದ ರೈತರು ಬಹಳ ಎಚ್ಚರಿಕೆಯಿಂದಿರಬೇಕು. ಚತುರ್ಥದಲ್ಲಿ ಕೇತು ರಾಜಕಾರಣಿಗಳು, ಜನರ ಬೆಂಬಲ, ಜನರ ಪ್ರೋತ್ಸಾಹ, ಜನರ ಸಹಕಾರ ಸಿಗದೇ ಇರಬಹುದು. ಜನರು ಮುಂದೊಂದು ಮಾತನಾಡಿ ಹಿಂದೆ ನಿಮಗೆ ತೊಂದರೆ ಮಾಡಬಹುದು. ನಿಮ್ಮ ನಂಬಿಕೆಯ ಪ್ರೀತಿ ಪಾತ್ರರು ನಿಮ್ಮವರೇ ನಿಮಗೆ ತೊಂದರೆದಾಯಕರಾಗಬಹುದು. ಎಚ್ಚರದಿಂದಿರಿ. ಯಾವುದೇ ದೊಡ್ಡ ಕ್ರಮಗಳನ್ನು ತೆಗೆದುಕೊಳ್ಳಬೇಡಿ. ವಿಶೇಷವಾದಂತಹ ಪ್ರಯತ್ನವನ್ನ ಮಾಡಬೇಡಿ. ಅದು ನಿಮಗೆ ಹಾನಿಕಾರಕವಾಗಬಹುದು. ಸರ್ವೇ ಸಾಮಾನ್ಯವಾಗಿ ವೃಷಭ ರಾಶಿಯವರಿಗೆ ಒಂದೇ ಹೇಳುವುದಾದರೆ ಹೆಚ್ಚು ಪರಿಶ್ರಮ ಬೇಕು. ಜೂನ್ ಜುಲೈವರೆಗೆ ಸಾಧಾರಣ ಫಲ. ಜುಲೈ ನಂತರ ಇದ್ದಿದ್ದರಲ್ಲಿ ಗುರುವು ಕರ್ಕ ರಾಶಿಗೆ ಬರುವುದರಿಂದ ಎಷ್ಟೋ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಸಮಾಧಾನ, ರಿಲ್ಯಾಕ್ಸೇಷನ್ ಸಿಗಲಿದೆ. ಹಾಗಾಗಿ ಶ್ರಮ, ಮನುಷ್ಯ ಪ್ರಯತ್ನ ಮತ್ತೆ ದೈವ ಬಲ ಎಲ್ಲವೂ ಚೆನ್ನಾಗಿದ್ದರೆ ಎಲ್ಲವೂ ಒಳ್ಳೆಯದಾಗಿರುತ್ತದೆ. ದೈವ ಬಲ ತುಂಬಾ ಕಡಿಮೆ ಇದೆ. ಮನುಷ್ಯ ಪ್ರಯತ್ನವನ್ನ ಹೆಚ್ಚು ಮಾಡಿಕೊಳ್ಳಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆ, ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಅಥವಾ ಯಶಸ್ಸು ಸಾಧನೆ ಇವೆಲ್ಲವೂ ನಮ್ಮ ಜಾತಕ, ನಮ್ಮ ಜನ್ಮಾಂತರ ಸುಕೃತದಿಂದ ಲಭಿಸ್ತಾ ಇರ್ತದ. ನಾನು ಕೇವಲ ನಿಮಿತ್ತ ರೂಪದಲ್ಲಿ ಗೋಚಾರ ಫಲವನ್ನು ಹೇಳುವ ಪ್ರಯತ್ನವನ್ನ ಮಾಡಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಬಹುಮುಖ್ಯವಾಗಿ ನಾನು ಹೇಳೋದನ್ನೇ ಮರೆತುಬಿಟ್ಟೆ. ಏನ್ ಮಾಡಬೇಕು? ವೃಷಭ ರಾಶಿಯವರು ಗಣಪತಿಯ ಆರಾಧನೆಯನ್ನು ಹೆಚ್ಚು ಮಾಡಬೇಕು. ಗಣಪತಿಯ ಸ್ತೋತ್ರವನ್ನ ಹೆಚ್ಚಿಸಬೇಕು. ಈ ಮಹಾಗಣಪತಿ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕೇತು ಗ್ರಹದ ಧಾನ್ಯಗಳನ್ನ ದಾನ ಮಾಡುವುದು, ಕೇತು ಗ್ರಹದ ಜಪವನ್ನ ಮಾಡುವುದು, ಇವೆಲ್ಲವನ್ನ ಮಾಡಬೇಕು. ವೃಷಭ ರಾಶಿಯವರು ಎಷ್ಟು ಗಣಪತಿ ಆರಾಧನೆ ಹೆಚ್ಚು ಮಾಡ್ತಿರೋ ಅಷ್ಟು ನಿಮ್ಗೆ ಒಳ್ಳೇದು ಅಂತ ಹೇಳುತ್ತಾ ಈ ವೃಷಭ ರಾಶಿಯ ಪರಾಭವ ನಾಮ ಸಂವತ್ಸರದ ಸಂಕ್ಷಿಪ್ತ ವರ್ಷ ಭವಿಷ್ಯ ಫಲಾಫಲಗಳನ್ನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.